ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿ 14 ಬದಲಿ ನಿವೇಶನಗಳನ್ನು ಪಡೆದ ಆರೋಪದ ಅಡಿಯಲ್ಲಿ ತನಿಖೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಅಂದರೆ ಆಗಸ್ಟ್ 17ನೇ ತಾರೀಕು ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರುವಂಥದ್ದು. 2 ಪ್ರಮುಖ ಸೆಕ್ಷನ್ಗಳನ್ನು ಉಲ್ಲೇಖಿಸಿ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಒಂದು, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17A ಅಡಿಯಲ್ಲಿ ಸಾರ್ವಜನಿಕ ಸೇವೆಯಲ್ಲಿರುವಂತಹ ಅಧಿಕಾರಿಗಳ ವಿರುದ್ಧ ಸಕ್ಷಮ ಪ್ರಾಧಿಕಾರ ಅಥವಾ ಕಾಂಪಿಟೆಂಟ್ ಅಥಾರಿಟಿಯಿಂದ ಅಪ್ರಾಪ್ರಿಯೇಟ್ ಅಥಾರಿಟಿಯಿಂದ ಅನುಮತಿ ಇಲ್ಲದೆ ಪೊಲೀಸ್ ಅಧಿಕಾರಿಯಾಗಲಿ ಅಥವಾ ಇತರೆ ಯಾವುದೇ ತನಿಖೆಯನ್ನು ಮಾಡುವಂತಿಲ್ಲ. ಸೊ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿಯನ್ನು ಕೊಡುವಂಥದ್ದು ಈ ಸೆಕ್ಷನ್ನ ಅಡಿಯಲ್ಲಿ ಅನಿವಾರ್ಯ ಆಗಿರೋದ್ರಿಂದ ರಾಜ್ಯಪಾಲರು ಈಗ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು, ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತ ಆ ಸೆಕ್ಷನ್ನ 218ರ ಅಡಿಯಲ್ಲಿ ಅಂದರೆ ಸಾರ್ವಜನಿಕ ಸೇವೆಯಲ್ಲಿರುವಂತಹ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರ ವಿರುದ್ಧ ತನಿಖೆಗೆ ಸಂಬಂಧಪಟ್ಟಂತಹ ಕಲಂ ಏನಿದೆ ಆ ಸೆಕ್ಷನ್ನ ಅಡಿಯಲ್ಲಿ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ತನಿಖೆಗೆ ಅನುಮತಿ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್. ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರು ಇರುವಂತಹ ಕಾನೂನು ಹೋರಾಟದ ಅಂಶಗಳೇನು? ರಾಜ್ಯಪಾಲರು ರಾಜ್ಯದ ಪ್ರಥಮ ಪ್ರಜೆ, ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ವ್ಯಕ್ತಿಯಾಗಿರುವ ಕಾರಣ ರಾಜ್ಯಪಾಲರ ನಿರ್ಧಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ವಕೀಲರ ಮುಖಾಂತರ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ. ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿರುವುದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಏನು ವಾದಗಳನ್ನು ಮಾಡಬಹುದು? ಒಂದು, ಮೂಡಾದಲ್ಲಿ ಬದಲಿ ನಿವೇಶನ ಹಂಚಿಕೆ ಆಗಿದ್ದೇ 2021ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಹೀಗಾಗಿ ನನ್ನ ಪತ್ನಿಗೆ ಬದಲಿ ನಿವೇಶನ ಹಂಚಿಕೆಯಲ್ಲಿ ನಾನು ಪ್ರಭಾವ ಬೀರಿಲ್ಲ ಎನ್ನುವಂಥ ಅಂಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟಿಗೆ ಮನವರಿಕೆ ಮಾಡಿಕೊಡಬಹುದು. 2021ರಲ್ಲಿ ಮೂಡ ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ವರುಣಾ ಕ್ಷೇತ್ರದ ಶಾಸಕರಾಗಿದ್ದಂತಹ ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಬದಲಿಗೆ ಮೈಸೂರು ಭಾಗದ ಉಳಿದ 6 ಮಂದಿ ಶಾಸಕರು ಕೂಡ ಇದ್ದರು. ಆ ಶಾಸಕರಲ್ಲಿ ಬಿಜೆಪಿ ಮತ್ತು JDSನ ಶಾಸಕರು ಇದ್ದರು ಎನ್ನುವಂಥ ಅಂಶವನ್ನು ಮನವರಿಕೆ ಮಾಡಿಕೊಡ್ಬೋದು. ಮೂರನೆಯ ಅಂಶ, ಬದಲಿ ನಿವೇಶನವನ್ನು ಹಂಚಿಕೆ ಮಾಡಿದ್ದು ಯಾಕೆ? ಮೂಡಾದ ಆದೇಶದ ಪ್ರಕಾರ ಬದಲಿ ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಂಡ ನಿರ್ಣಯದ ಪ್ರಕಾರ ತಪ್ಪೊಪ್ಪಿಗೆ ಅಂದರೆ ತಮ್ಮ ಪತ್ನಿ ಪಾರ್ವತಿ ಅವರಿಗೆ ಸೇರಿದಂತಹ ಜಮೀನನ್ನು ಕಾನೂನಾತ್ಮಕವಾಗಿ ಸ್ವಾಧೀನಪಡಿಸಿಕೊಳ್ಳದೆ ಕಾನೂನು ಬಾಹಿರವಾಗಿ ಅತಿಕ್ರಮಿಸಿಕೊಂಡು ಅಲ್ಲಿ ಲೇಔಟನ್ನು ನಿರ್ಮಿಸಲಾಗಿತ್ತು. ಹೀಗಾಗಿ ಆ ತಪ್ಪೊಪ್ಪಿಗೆಯ ಕಾರಣ, ಆ ಅಕ್ರಮವನ್ನು ಎಸಗಿದರ ತಪ್ಪೊಪ್ಪಿಗೆಯ ಕಾರಣಕ್ಕೋಸ್ಕರ ನಾವು ಬದಲಿ ನಿವೇಶನವನ್ನು ಕೊಟ್ಟಿದ್ದೀವಿ ಎನ್ನುವಂಥದ್ದು ಮೂಡ ಹೇಳಿರುವಂಥ ಅಂಶ. ತಪ್ಪೊಪ್ಪಿಗೆ ಕಾರಣಕ್ಕೋಸ್ಕರ ಬದಲಿ ನಿವೇಶನವನ್ನು ಕೊಟ್ಟಿದ್ದೀವಿ ಅಂತೇಳಿ ಮೂಡ ಹೇಳಿರುವಂಥದ್ದು ಆದೇಶದಲ್ಲಿ. ಹೀಗಿರುವಾಗ ಇದು ನನ್ನ ಅಪರಾಧ ಹೇಗೆ ಆಗುತ್ತೆ ಎನ್ನುವಂಥ ಪ್ರಶ್ನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳಿರುವಂಥದ್ದು. ಯಾಕಂದರೆ ಮೂಡಾದ ಆದೇಶದಲ್ಲಿರುವಂಥದ್ದು ಅದೇ ತಪ್ಪೊಪ್ಪಿಗೆ ಅಂತ. ಪಾರ್ವತಿ ಅವರಿಗೆ ಸೇರಿದಂತಹ ಜಮೀನನ್ನು ನಾವು ಕಾನೂನಾತ್ಮಕವಾಗಿ ಅಕ್ವೈರ್ ಮಾಡ್ಕೊಂಡು ಲೇಔಟ್ ನಿರ್ಮಾಣ ಮಾಡಬೇಕಿತ್ತು. ಬಟ್ ನಾವು ಮಾಡದೇ ಇರೋ ಕಾರಣಕ್ಕೋಸ್ಕರ, ಅಕ್ರಮವಾಗಿ ನಾವು ಅದನ್ನು ಲೇಔಟ್ ನಿರ್ಮಾಣಕ್ಕೆ ಬಳಸ್ಕೊಂಡ ಕಾರಣಕ್ಕೋಸ್ಕರ, ಹಾಗಾಗಿ ನಾವು ಪಾರ್ವತಿಯವರಿಗೆ ಬದಲಿ ನಿವೇಶನವನ್ನು ಕೊಡ್ತಾ ಇದ್ದೀವಿ ಅಂಥೇಳಿ ಮೂಡ ಮಾಡಿರುವಂತಹ ಟಿಪ್ಪಣಿಯಲ್ಲಿದೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಬದಲಿ ನಿವೇಶನ ಸಿಕ್ತು ಸಿದ್ದರಾಮಯ್ಯನವರ ಪತ್ನಿಗೆ ಅಂತ. ಮೂಡ ಮಂಡಳಿಯಲ್ಲಿ ಯಾರಿದ್ದಾರೆ? ಆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಮಂಡಳಿಯಲ್ಲಿ ಬಿಜೆಪಿ JDSನ ಸದಸ್ಯರು ಇದ್ದಾರೆ. ಹೀಗಾಗಿ ನಾನು ಒತ್ತಡ ಹೇರಿಲ್ಲ, ನಾನು ಪ್ರಭಾವ ಬೀರಿಲ್ಲ. ಮೂಡ ತಾನು ಮಾಡಿದ ತಪ್ಪಿಗೋಸ್ಕರ ಬದಲಿ ನಿವೇಶನವನ್ನು ಹಂಚಿಕೆ ಮಾಡಿದೆ ಎನ್ನುವಂಥ ಅಂಶವನ್ನು ಹೇಳ್ಬೋದು. ಪ್ರಮುಖವಾಗಿ 2014ರಲ್ಲಿ ಆಗ ಮೊದಲ ಬಾರಿಗೆ ತಾವು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಪಾರ್ವತಿಯವರು, ತಮ್ಮ ಪತ್ನಿ ಪಾರ್ವತಿಯವರು ಬದಲಿ ನಿವೇಶನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಮೂಡಕ್ಕೆ 2018ರ ಅಂದರೆ ಮೊದಲ ಅವಧಿಯಲ್ಲಿ ಅಧಿಕಾರ ಅಂತ್ಯ ಆಗುವವರೆಗೂ ಬದಲಿ ನಿವೇಶನ ಹಂಚಿಕೆ ಆಗಿರಲಿಲ್ಲ. ಪಾರ್ವತಿಯವರಿಗೆ ಬದಲಿ ನಿವೇಶನ
ಹಂಚಿಕೆ ಆಗಿಲ್ಲ ಅಂದರೆ ತಾವು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನಾನು ನನ್ನ ಹುದ್ದೆಯಿಂದ ಯಾವುದೇ ಪ್ರಭಾವವನ್ನು ಬೀರಿಲ್ಲ ಎನ್ನುವಂಥ ಅಂಶವನ್ನು ಹೈಕೋರ್ಟ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನವರಿಕೆ ಮಾಡಿಕೊಡಬಹುದು. ಇನ್ನೊಂದು ಅಂಶ, 2004ರಿಂದ 2024ರವರೆಗೆ ಅಂದರೆ ಕಳೆದ ತಿಂಗಳ ಜುಲೈ 15ನೆಯ ತಾರೀಕಿನವರೆಗೆ ಮೂಡಾದಲ್ಲಿ ಆಗಿರುವಂತಹ ಭೂಸ್ವಾಧೀನ, ನಿವೇಶನಗಳ ನಿರ್ಮಾಣ, ನಿವೇಶನಗಳ ಹಂಚಿಕೆ, ಬದಲಿ ನಿವೇಶನಗಳ ಹಂಚಿಕೆ, ಯಾರಿಗೆಲ್ಲ ಅಕ್ರಮವಾಗಿ ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಇವುಗಳ ಬಗ್ಗೆ ತನಿಖೆ ನಡೆಸುವುದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚನೆ ಮಾಡಿದೆ. ಹೀಗಾಗಿ ನಾವು ಇದರಲ್ಲಿ ಕೈಕಟ್ಟಿ ಕುಳಿತಿಲ್ಲ, ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ರಾಜ್ಯಪಾಲರ ದೂರು ಬಂದ ತಕ್ಷಣವೇ ನಾವು ಆರ್ಡರ್ ಕೊಟ್ಟಿದ್ದೀವಿ ಅಂತ ಹೇಳಬಹುದು. ಪ್ರಮುಖವಾದಂಥ 2 ಪ್ರಕರಣಗಳನ್ನು ಬಹುಶಃ ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಉಲ್ಲೇಖ ಮಾಡುವಂಥ ಸಾಧ್ಯತೆ ಇದೆ. BS ಯಡಿಯೂರಪ್ಪ ವಿರುದ್ಧ ಹಂಸರಾಜ್ ಭಾರದ್ವಾಜ್ ಅವರು ತನಿಖೆಗೆ ಅನುಮತಿ ಕೊಟ್ಟರೂ ಕೂಡ ಅದಾದ ಬಳಿಕ ರಾಜ್ಯಪಾಲರು ಯಡಿಯೂರಪ್ಪ ಅವರ ವಿರುದ್ಧ ಕೊಟ್ಟಿದ್ದಂತಹ ಅನುಮತಿಯನ್ನು ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ, ಆಗ ಕರ್ನಾಟಕ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತಹ ಸುಬ್ರತೋ ಕಮಲ್ ಮುಖರ್ಜಿ ಮತ್ತು ವಿನೀತ್ ಸರನ್ ಅವರ ಪೀಠ ವಜಾಗೊಳಿಸಿದ್ದಾರೆ ರಾಜ್ಯಪಾಲರ ಅನುಮತಿಯನ್ನು ಕೊಡುವಂತಿಲ್ಲ ಅಂತೇಳಿ. ಕಾರಣ ಏನು? ಯಡಿಯೂರಪ್ಪನವರ ಸರ್ಕಾರ ಈಗಾಗಲೇ ಆ ನಿರ್ದಿಷ್ಟ ಆರೋಪದ ಬಗ್ಗೆ ತನಿಖೆಯನ್ನು ನಡೆಸಲಿಕ್ಕೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ತನಿಖಾ ಆಯೋಗವನ್ನು ರಚಿಸಿದ ಬಳಿಕ ಅದನ್ನು ನೀವು ಪರಿಗಣನೆ ಮಾಡದೆ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ಖಾಸಗಿ ದೂರಿನ ಆಧಾರದಲ್ಲಿ ಸರಿಯಲ್ಲ ಎನ್ನುವಂಥದ್ದು ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠದ ಆದೇಶವಾಗಿತ್ತು. ಸೊ ಆ ಪ್ರಕರಣವನ್ನು ಇವತ್ತು ಮುಖ್ಯಮಂತ್ರಿಯವರು ಉಲ್ಲೇಖ ಮಾಡುವಂಥ ಸಾಧ್ಯತೆ ಇದೆ. ಯಡಿಯೂರಪ್ಪನವರ ವಿರುದ್ಧ ತನಿಖೆಗೆ ಕೊಟ್ಟಿದ್ದಂಥ ಅನುಮತಿಯನ್ನು ರದ್ದುಗೊಳಿಸಿದ ಬಳಿಕ ಯಡಿಯೂರಪ್ಪನವರ ವಿರುದ್ಧ ಮತ್ತೆ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಆಗುತ್ತೆ. ಸೇಮ್ ಪ್ರಕರಣದಲ್ಲಿ ನಮಗೆ ತನಿಖೆಗೆ ಅನುಮತಿ ಕೊಡಬೇಕು ಅಂತೇಳಿ. ಕಾರಣ ಹೈಕೋರ್ಟ್ ಹೇಳುತ್ತೆ, ನೀವು ರಾಜ್ಯಪಾಲರು ತಾವು ಕೊಟ್ಟಂಥ ಅನುಮತಿಯನ್ನು ಮರುಪರಿಶೀಲನೆ ಮಾಡಬಹುದು ಅಂಥೇಳಿ. ಈ ಕರ್ನಾಟಕ ಹೈಕೋರ್ಟ್ನ ಆದೇಶದ ಬಳಿಕ ಮರುದೂರು ಸಲ್ಲಿಕೆ ಆಗುತ್ತೆ ಯಡಿಯೂರಪ್ಪನವರ ವಿರುದ್ಧ. ಆದರೆ ಆಗ ರಾಜ್ಯಪಾಲರಾಗಿದ್ದಂತಹ ವಜುಭಾಯಿ ವಾಲಾ ಯಡಿಯೂರಪ್ಪನವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಡಲ್ಲ. ಸೊ ಈ ಅಂಶವನ್ನು ಕೂಡ ಉಲ್ಲೇಖ ಮಾಡಬಹುದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕೇಸ್ ಒಂದಿದೆ ಇಲ್ಲಿ. ಇದೇ BS ಯಡಿಯೂರಪ್ಪ ವಿರುದ್ಧ ಇದೇ TJ ಅಬ್ರಹಾಂ ಎನ್ನುವಂತಹ ವ್ಯಕ್ತಿ BDA ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರಿಗೆ ತನಿಖೆಗೆ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು 2019 ಆಪರೇಷನ್ ಕಮಲ ಬಳಿಕ. ಬಟ್ ರಾಜ್ಯಪಾಲ ಆಗಲೂ ಕೂಡ ವಜುಭಾಯಿ ವಾಲಾ ಅವರೇ ಇದ್ರು, ಅನುಮತಿಯನ್ನು ಕೊಡಲ್ಲ. TJ ಅಬ್ರಹಾಮು ಇತ್ತ ಬೆಂಗಳೂರಿನ ಕೋರ್ಟ್ನಲ್ಲೂ ಕೂಡ ಖಾಸಗಿ ದೂರನ್ನು ಸಲ್ಲಿಕೆ ಮಾಡ್ತಾರೆ. ಆ ಖಾಸಗಿ ದೂರನ್ನು ಆ ಬೆಂಗಳೂರಿನ ಕೋರ್ಟ್ ವಜಾ ಮಾಡುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಯಡಿಯೂರಪ್ಪನವರ ವಿರುದ್ಧ TJ ಅಬ್ರಹಾಂ ಸಲ್ಲಿಸಿದಂತಹ ಈ ಖಾಸಗಿ ದೂರಿನ ವಿಚಾರಣೆಯ ಮಧ್ಯದ ವೇಳೆಗೆ ವಜುಭಾಯಿ ವಾಲಾ ರಾಜ್ಯಪಾಲರ ಕಚೇರಿಯಿಂದ ಒಂದು ಮಾಹಿತಿ ಸಿಗುತ್ತೆ. ಆ ಮಾಹಿತಿಯನ್ನು ಯಡಿಯೂರಪ್ಪನವರ ಪರ ವಕೀಲರು ಕೋರ್ಟಿಗೆ ಹೇಳ್ತಾರೆ, ಅನುಮತಿಯನ್ನು ಕೊಟ್ಟಿಲ್ಲ ರಾಜ್ಯಪಾಲರು ಅಂತೇಳಿ. ಸೊ ಅನುಮತಿಯನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರ ವಿರುದ್ಧದ ತನಿಖೆಗೆ ಆದೇಶವನ್ನು ಮಾಡಲ್ಲ ಕೋರ್ಟು. ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನು BDA ಹಗರಣ, ಇದು ಯಡಿಯೂರಪ್ಪನವರು ಆಪರೇಷನ್ ಕಮಲ ಬಳಿಕ 2019ರಲ್ಲಿ CM ಆದ ಬಳಿಕ ನಡೆದಂತಹ ಕೇಸ್ ಇದು. ಸೊ ಬೆಂಗಳೂರಿನ ಕೋರ್ಟ್ ತನಿಖೆಗೆ ಆದೇಶವನ್ನು ಕೊಡಲ್ಲ. TJ ಅಬ್ರಹಾಂ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ಸುನಿಲ್ ಯಾದವ್ ಅವರ ಪೀಠ ತನಿಖೆಗೆ ಅನುಮತಿಯನ್ನು ಕೊಡುತ್ತೆ. ಯಡಿಯೂರಪ್ಪನವರ ವಿರುದ್ಧ FIR ದಾಖಲು ಮಾಡಬೇಕು ಅಂಥೇಳಿ ಆದೇಶವನ್ನು ಕೊಡುತ್ತೆ. ರಾಜ್ಯಪಾಲರ ಪೂರ್ವಾನುಮತಿ ಅಗತ್ಯ ಇಲ್ಲ, ಮುಖ್ಯಮಂತ್ರಿಯ ವಿರುದ್ಧ ತನಿಖೆ ಮಾಡಬೇಕಾದ್ರೆ ತನಿಖೆಯೆಲ್ಲ ಮುಗಿದಾದ ಬಳಿಕ ಆರೋಪ ಪಟ್ಟಿ ಆಧರಿಸಿ ವಿಚಾರಣೆಗಷ್ಟೇ ಅನುಮತಿ ಬೇಕಾಗಿರುವಂಥದ್ದು ಅಂಥೇಳಿ ಸುನಿಲ್ ಯಾದವ್ ಅವರ ಪೀಠ ಹೇಳುತ್ತೆ. ಸೊ ಲೋಕಾಯುಕ್ತ ಪೊಲೀಸರು ಯಡಿಯೂರಪ್ಪನವರ ವಿರುದ್ಧ FIR ದಾಖಲಿಸ್ಕೊಳ್ತಾರೆ. ಯಡಿಯೂರಪ್ಪ, ವಿಜಯೇಂದ್ರ ಪ್ರಾಮಾಣಿಕರು ಇಬ್ಬರು, ಯಡಿಯೂರಪ್ಪ, ವಿಜಯೇಂದ್ರ, ST ಸೋಮಶೇಖರ್, ಯಡಿಯೂರಪ್ಪ ಮೊಮ್ಮಗ, ಯಡಿಯೂರಪ್ಪ ಅಳಿಯ,
ಆಗ BDA ಆಯುಕ್ತರಾಗಿದ್ದಂತಹ ಪ್ರಕಾಶ್ ಇವ್ರ ಮೇಲೆಲ್ಲ FIR ಹಾಕಿದ್ರು. ಯಡಿಯೂರಪ್ಪನವರು ಕರ್ನಾಟಕ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಆಗಸ್ಟ್ 23ನೇ ತಾರೀಕು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ DY ಚಂದ್ರಚೂಡ್, ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್, ಹಿಮಾ ಕೊಹ್ಲಿ ಮತ್ತು ಮನೋಜ್ ಮಿಶ್ರಾ ಅವರ ಪೀಠದಲ್ಲಿ ಯಡಿಯೂರಪ್ಪನವರು ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೆಯಲಿದೆ ಆಗಸ್ಟ್ 23ನೇ ತಾರೀಕು. ಸೊ ಯಾಕೆ ಈ ಅಂಶಗಳನ್ನು ಹೇಳಿದ್ವಿ ಅಂತ ಹೇಳಿದ್ರೆ, ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರು ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ, ಕಾನೂನು ಹೋರಾಟದ ಬಾಗಿಲುಗಳು ಬಂದಾಗಿವೆ ಅಂತಲ್ಲ. ರಾಜ್ಯಪಾಲರೇನು ಪರಮ ಸರ್ವಾಧಿಕಾರಿ ಅಲ್ಲ, ಜಸ್ಟ್ ಎ ಕಾನ್ಸ್ಟಿಟ್ಯೂಷನಲ್ ಪರ್ಸನ್ ಅಷ್ಟೆ, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರುವಂಥ ವ್ಯಕ್ತಿ. ಸೊ ನಿವೇಶನ ಹಂಚಿಕೆಯಾಗಿದ್ದೇ BJP ಅವಧಿಯಲ್ಲಿ ಆಗಿರೋದ್ರಿಂದ, ಆಗ ತಾವು ವಿರೋಧ ಪಕ್ಷದಲ್ಲಿದ್ದ ಕಾರಣ, ಮತ್ತು ತಾವು ಮೊದಲಾವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ತಮ್ಮ ಪತ್ನಿ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಮೂಡಾದಿಂದ ಬದಲಿ ಒಂದು ವೇಳೆ 2014ರಲ್ಲಿ ಬದಲಿ ನಿವೇಶನಗಳ ಹಂಚಿಕೆ ಆಗಿದ್ದರೆ ಪಾರ್ವತಿ ಅವರಿಗೆ, ಹೌದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳ್ಬೋದಿತ್ತು. ಅಥವಾ 2023ರ ಮೇ ಬಳಿಕ ಒಂದು ವೇಳೆ ಪಾರ್ವತಿಯವರಿಗೆ ಬದಲಿ ನಿವೇಶನಗಳ ಹಂಚಿಕೆ ಆಗಿದ್ದರೆ, ಹೌದು 2ನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಬಳಸಿದ್ದಾರೆ ಅಂತ ಹೇಳ್ಬೋದು. ಆದರೆ ಹಂಚಿಕೆ ಆಗಿರುವಂಥದ್ದು 2021ರಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಕೇಸ್ ಇದು. ಕರ್ನಾಟಕ ಹೈಕೋರ್ಟ್ ಏನು ಮಾಡುತ್ತೆ ಗೊತ್ತಿಲ್ಲ. ಒಂದು ವೇಳೆ ರಾಜ್ಯಪಾಲರ ಅನುಮತಿಗೆ ತಡೆಯನ್ನು ಕೊಟ್ಟರೆ ಅದು ಇನ್ನೊಂದು ಮಗ್ಗಲನ್ನು ತೆರೆದುಕೊಳ್ಳುತ್ತೆ. ಕಾನೂನು ಹೋರಾಟ ನಡೆಯುತ್ತೆ. ಇದು ಇಲ್ಲಿಗೆ ನಿಲ್ಲಲ್ಲ. ನನ್ನ ಪ್ರಕಾರ ಇದು ಲಾಜಿಕಲ್ ಕನ್ಕ್ಲೂಷನ್ಗೆ ಈ ಕೇಸು ಬರಲ್ಲ. BJP JDSನವ್ರು ಏನು ನಾವು ಈ ಹೋರಾಟದಲ್ಲಿ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಏನು ಹೋರಾಡ್ತಿದ್ದಾರೆ, ಭಾಷಣ ಮಾಡ್ತಿದ್ದಾರೆ, ಅದು ಕನ್ಕ್ಲೂಸಿವ್ ಲೆವೆಲಿಗೆ ಬರಲ್ಲ. ಈ ಕೇಸು ಮೇ ಬಿ ತಾರ್ಕಿಕ ಅಂತ್ಯಕ್ಕೆ ಬರಲ್ಲ. ಹೇಗೆ ಕುಮಾರಸ್ವಾಮಿ ಅವರು ಹಿಟ್ ಆ್ಯಂಡ್ ರನ್ ಕೇಸ್ ಮಾಡ್ತಾ ತಮ್ಮ ರಾಜಕೀಯ ಜೀವನದಲ್ಲಿ ಕಾಲ ಕಳೆದ್ರು, ಅದೇ ಥರ ಇದು ಕೂಡ ಆಗುತ್ತೆ. ಬಹುಶಃ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ರಾಜ್ಯಪಾಲರ ಅನುಮತಿಯನ್ನು ಗಮನಿಸಿದ್ರೆ ದ್ವೇಷ, ಹಾಗೆ ಸೇಡು, ಜೊತೆಗೆ ಪಿತೂರಿ ಮತ್ತು ಷಡ್ಯಂತ್ರ. ಕುಮಾರಸ್ವಾಮಿ, ದೇವೇಗೌಡ, ವಿಜಯೇಂದ್ರ, ಮೋದಿ, ಅಮಿತ್ ಶಾ ಇಷ್ಟೇ ಆಗ್ತಾ ಇರುವಂಥದ್ದು. ರಾಜ್ಯಪಾಲರ ಕಚೇರಿ BJPಯ ಅಧಿಕೃತ ಕಚೇರಿಯಾಗಿ ಬದಲಾಗಿದೆ ಅಂತೇಳಿ ಕಾಂಗ್ರೆಸ್ನವರು ಹೇಳಿದ್ದಾರೆ. ರಾಜ್ಯಪಾಲರ ನಡೆಯನ್ನು ಗಮನಿಸಿದ್ರೆ TJ ಅಬ್ರಹಾಂ ಎನ್ನುವಂಥ ಒಬ್ಬ ವ್ಯಕ್ತಿ ಕೊಟ್ಟಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರ ಆತುರ, ಆವೇಗವನ್ನು ಗಮನಿಸಿಬಿಟ್ರೆ ಅರ್ಥ ಆಗುತ್ತೆ ಕಾಂಗ್ರೆಸ್ನ ಆರೋಪದಲ್ಲಿ ಸತ್ಯಾಂಶ ಇದೆ ರಾಜ್ಯಪಾಲರ ವಿರುದ್ಧ.